ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರು ಕ್ಲಿಕ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಫಸ್ಟ್ ಸೆಮಿಸ್ಟರ್ BS ನರ್ಸಿಂಗ್ ಸ್ಟೂಡೆಂಟು. ಓಕೆ, ಇವಾಗ ಹೊಸಬ್ರು ನಮ್ಮ ಒಂದು ಯೂನಿವರ್ಸಿಟಿಗೆ RJSಗೆ ತೀರಾ ಹೊಸಬ್ರು. ಓಕೆ, ಬಟ್ ಕಾಲೇಜ್ಗೆ ಹಳಬ್ರಾದ್ರಿ. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಕಾಲೇಜಲ್ಲಿ ಯಾವುದೇ ರೀತಿ ಪ್ರೆಷರ್ ಪಾರ್ಟಿ ಆಯಿತು, ಏನು ವೆಲ್ಕಮ್ ಪಾರ್ಟಿ ಏನು ಕೂಡ ಮಾಡ್ಕೊಂಡಿಲ್ಲ ನಿಮಗೆ. ಎನಿವೇ, ನಾನು ನಿಮಗೆ ವೆಲ್ಕಮ್ ಈಗಲೂ ಕೂಡ ಮಾಡ್ಕೊತೀನಿ. ಓಕೆ, ಎಕ್ಸಾಮ್ ಬರಿತಾ ಇದೆ, ಎಕ್ಸಾಮ್ ಅಪ್ಡೇಟ್ ಹೇಳ್ತಿದ್ದೀನಿ. ಬಟ್ ಎಕ್ಸಾಮ್ ಅಪ್ಡೇಟ್ ಹೇಳುವಾಗ ವೆಲ್ಕಮ್ ಮಾಡ್ಕೊತಿದ್ದೀನಿ. ಸರಿ, ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಗ್ರೂಪಲ್ಲಿರುವಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಥ್ಯಾಂಕ್ ಯು. ಯಾಕಂದರೆ ಕೆಲವೊಂದಿಷ್ಟು ದಿನಗಳ ಕಾಲ ಏನು ಕೂಡ ನಿಮ್ಗೆ ಅಪ್ಡೇಟ್ ಮಾಡಿಲ್ಲ. ಕಾರಣ ಎಷ್ಟೇ ಬೇರೆ ಕಡೆ ಬಿಸಿ ಇರ್ತೀವಿ, ನಿಮ್ದು ಎಕ್ಸಾಮ್ ಬಂದ ತಕ್ಷಣ ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಎಕ್ಸಾಮ್ ಆಯಿತು, ಎಕ್ಸಾಮ್ ರಿಸಲ್ಟ್ ಅಪ್ಡೇಟು ನಮ್ಮ ಚಾನಲ್ ನಿಮಗೆ ಯಾವಾಗಲೂ ಕೂಡ ಫ್ರೀಯಾಗಿ ಸಿಗ್ತಿರ್ತದೆ. ಓಕೆ, ನೋಟ್ಸ್ ಈಗಾಗಲೇ ಟೆಲಿಗ್ರಾಮ್ ಭಾಳಷ್ಟು ಹಾಕಿಬಿಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಈಗ ಫಸ್ಟ್ ಸೆಮಿಸ್ಟರ್ ನಿಮ್ಮದೊಂದು ಎಕ್ಸಾಮ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಇಷ್ಟು ದಿನ ಏನು ಮಾಡಿದ್ರು ಏನು ಗೊತ್ತಿಲ್ಲ. ಇನ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ, ಯಾಕಂದರೆ ಹುಡುಗರು ಫಸ್ಟ್ ಡೇ ಏನೊಂದನೇ ಕೂಡ ಸೀರಿಯಸ್ ಆಗಿರ್ತಾರೆ. ಯಾಕಂದರೆ ಹೊಸ ಕೋರ್ಸು, ಹೊಸ ಜಾಗ, ಎಲ್ಲಿಂದನೂ ಕೂಡ KCET ಅಂತ ಎಕ್ಸಾಮ್ ಬರೆದ್ಬಿಟ್ಟು ಸೀಟ್ ತೊಗೊಳಕ್ಕೆ ಪರದಾಡಿ ಏನೇನೋ ಮಾಡ್ಕೊಂಬಂದಿರ್ತಾರೆ. ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಓದ್ಕೊತ ಇರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಓದ್ತಿದ್ದೀರಲ್ವ? ಸರಿ, ಓದ್ಕೊತ ಇರಿ. ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ಇವಾಗ IPL ಅಂತ ಸ್ಟಾರ್ಟ್ ಆಯಿತು. ನಮ್ಮ ಹುಡುಗರು ಏನಪ್ಪ ಅಂದರೆ ಭಾಳ ಬ್ಯುಸಿ ಆಗ್ತಾರೆ. ಕೆಲವೊಂದಿಷ್ಟು ಹುಡುಗಿರು ಕೂಡ ನೋಡ್ತಾರೆ, ಇಲ್ಲ ಅಂತಲ್ಲ. ಇವಾಗ ಇದೇ ಟೈಮ್ ಒಳಗೆ ನಿಮ್ಮೊಂದು ಎಕ್ಸಾಮ್ ಬರ್ತದೆ. ಸೇಮ್ ಎಕ್ಸಾಕ್ಟ್ ಹೋದ ವರ್ಷವೂ ಕೂಡ ಹಿಂಗೆ ಆಗ್ತದ್ದು, ಈ ವರ್ಷವೂ ಕೂಡ ಅದೇ ರೀತಿ ಆಗುತ್ತೆ ನೋಡಿ. ವರ್ಷ ಬರ್ತದೆ, ಇದು IPL ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಿಮಗೆ ಫೇವ್ರೇಟ್ ಟೀಮ್ ಅಂತ ಏನು ಅನಿಸುತ್ತೋ ಆ ಟೀಮ್ ಬಂದಾಗ ನೀವು ನೋಡಿ. ಓಕೆ, ಬಟ್ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಮಾತ್ರ. ಓಕೆ, ಈಗ ನೋಡಿ ಪದೇ ನಾನು ನಮ್ಮ ಒಂದು ಚಾನಲಲ್ಲಿ ಅಥವಾ ವಾಟ್ಸಪ್ ಚಾನಲಲ್ಲಿ ನೋಡ್ತಿರ್ಬೋದು ನೀವು. ಈಗ ಯಾರೆಲ್ಲ 3rd 5th, ಈಗ ಯಾರೆಲ್ಲ ಸೆಮ್ 3rd 4th ಇಯರ್ ಯಾರೆಲ್ಲ ಇದ್ದಾರೋ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಯಾಕಂತಂದರೆ ಅವ್ರು ಗ್ರಿಪ್ ಸಿಕ್ಬಿಟ್ಟಿರ್ತದೆ ಜಾಸ್ತಿ. ಅವ್ರು ಯಾವ ರೀತಿ ಓದ್ಬೇಕಂತ ಅವ್ರಿಗೆ ಗೊತ್ತಿರ್ತದೆ. ಬಟ್ ನೀವು ಇವಾಗ ಫಸ್ಟ್ ಸೆಮಿಸ್ಟರ್ ಇರ್ತೀರ, ನಿಮ್ಗೆ ಇನ್ನೂ ಕೂಡ ಯಾವುದೇ ರೀತಿ ಎಕ್ಸಾಮ್ ಬಗ್ಗೆ ಐಡಿಯಾ ಇರಲ್ಲ. ಓಕೆ, ನೀವು ನಾರ್ಮಲ್ ಈಗ SSLC PUC ಥರ ಇರಲ್ಲ, ಇದು ಬೇರೆ ಥರ. ಓಕೆ, ಪ್ರೊಫೆಷ್ನಲ್ ಕೋರ್ಸು, ಪ್ರೊಫೆಷ್ನಲ್ ಆಗಿರ್ತದೆ ಎಕ್ಸಾಮ್ನೇ ಕೂಡ. ಸೊ ನಿಮ್ಮದು ಎಕ್ಸಾಮಿನೇಷನ್ ಅದು ನಡೆಯೋದೇ ಬೇರೆ ರೀತಿ. ಓಕೆ, ಸಿಂಪಲಾಗಿ ನಡೆಯಲ್ಲ, ಗೊತ್ತಿರುವಾಗೆ. ಆ್ಯಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬೇರೆ ಐತೆ. ಆ್ಯಂಡ್ ನಾರ್ಮಲಾಗಿ ಸಿಂಪಲಾಗಿ 2 ಲೈನ್ ಬರೆದು 2 ಮಾರ್ಕ್ಸ್ ಕೊಟ್ಟಂಗೆ PUCಲಿ SSLC ಥರ ಆ ರೀತಿ ಇರಲ್ಲ. ಸೊ 2 ಮಾರ್ಕ್ಸ್ ಬರಬೇಕಂದ್ರೆ ಒಂದೊಂದು ಪೇಜ್ ಮೇಲೇ ಬರೀಬೇಕು. ಇಷ್ಟೆಲ್ಲ ಇರುವಂತಹ ಈ ಕೋರ್ಸ್ ಮಾಡಿದ್ದೀರ ಅಂತಂದರೆ ಸ್ವಲ್ಪ ಜಾಸ್ತಿ ಓದಲೇಬೇಕಾಗ್ತದೆ. ಅದಕ್ಕೆ ಇನ್ಮೇಲೆ ನಮ್ಮ ಚಾನಲಲ್ಲಿ ನೋಡಿ, ನಿಮಗೆ ಏನೆಲ್ಲ ಕಷ್ಟ ಅನಿಸುತ್ತೆ ವಾಟ್ಸಪ್ ಗ್ರೂಪಲ್ಲಾದರೂ ಕೇಳ್ಕೊರಿ, ಅಥವಾ ಇಲ್ಲಿ ಕಾಮೆಂಟ್ಸ್ ಎಲ್ಲಾದರೂ ಹಾಕ್ರಿ. ನಾನು ನಿಮ್ಗೆ ಅದ್ರ ಬಗ್ಗೆ ಸಾಧ್ಯ ಆದಷ್ಟು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಂದೇನು ಇವಾಗ ಅಷ್ಟೇನು ಕೆಲಸ ಇಲ್ಲ, ಫ್ರೀ ಇದ್ದೀನಿ ಸದ್ಯಕ್ಕೆ ಫ್ರೀ ಇದ್ದೀನಿ. ಓಕೆ, ಬಂದರೆ ನಂದು ಈಗ ಅದನ್ನ ಏನು ಅಷ್ಟೊಂದೇನು ಕೆಲಸ ಇಲ್ಲ. ಓಕೆ, ನಿಮಗೆ ಫ್ರೀ ಆಗ್ತೀನಿ. ಓಕೆ, ನಿಮ್ಗೇನು ಎಕ್ಸಾಮ್ ಟಿಪ್ಸ್ ಆಯಿತು, ಎಕ್ಸಾಮ್ ಯಾವ ರೀತಿ ಬರೀಬೇಕು, ಒಂದು ಪೇಪರ್ ಪ್ಯಾಟರ್ನ್ ಆಯಿತು, ಲೈವ್ ಬೇಕಾದ್ರೆ ಲೈವ್ ಬಂದು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ. ಓಕೆ, ಆದರೆ ನೀವೇನಪ್ಪ ಅಂದ್ರೆ ಓದ್ಕೊತ ಇರಿ. ಓಕೆ, ಸುಮ್ಮನೆ ಈಗ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ. ಈಗ ಏನಪ್ಪ ಅಂತಂದರೆ, ನಿಮ್ಮ ಕಾಲೇಜಲ್ಲೂ ಕೂಡ ನೋಟಿಸ್ ಬಂದೈತೆ. ಓಕೆ, ಯೂನಿವರ್ಸಿಟಿ ಕಡೆಯಿಂದ ಏನು ಮಾಡಿದಾರೆ ಅಂತಂದರೆ, ಈ ಏಪ್ರಿಲ್ಗೆ ನಿಮ್ಮ ಆದಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನೋಟಿಸ್ ಹೋಗುತ್ತೆ. ಸೊ ಆದಷ್ಟು ಎಲ್ಲರೂ ಕೂಡ ಏನು ಮಾಡ್ತಿರ್ತಾರೆ ಅಂತಂದರೆ, ನಿಮ್ಮೊಂದು ಏನಿದೆ ಈಗ ಸಿಲೆಬಸ್ ಮುಗಿಸೋಕೆ ಟ್ರೈ ಮಾಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಇನ್ನೂ ಕೂಡ ಮಾಡಿರಲಿಲ್ಲ, ಬಟ್ ಆದರೂ ಕೂಡ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಏಪ್ರಿಲ್ ಮುಗಿತದ. ಓಕೆ, ಮೇ ಎಂಡಿಂಗ್ ಒಳಗೆ ನಿಮ್ಮದು ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ಬೋದು. ಓಕೆ, ಜೂನ್ ಒಳಗಂತೂ ನಿಮ್ಮದು ಎಕ್ಸಾಮ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿರ್ತದೆ. ಬಿಫೋರ್ 1 ಮಂತ್ ನಿಮಗೆ ಎಕ್ಸಾಮ್ ಟೈಮ್ ಟೇಬಲ್ ಬಿಡ್ತಾರೆ. ಓಕೆ, ಬೇಗ ಇನ್ನೂ 1 ವಾರ 15 ದಿನ ಇದ್ದಾಗ ಅಂತ ಏನು ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ 1 ಮಂತ್ ಇದ್ದಾಗಾದ್ರೂ ನಿಮ್ದು ಏನು ಮಾಡ್ತಾರೆ, ಟೈಮ್ ಟೇಬಲ್ ಬಿಡ್ತಾರೆ. ಓಕೆ, ಅವಾಗಿಂದಂತೂ ಫುಲ್ ಬ್ಯುಸಿ ಆಗಬೇಕು. ಬಟ್ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು. ಓಕೆ, ಥ್ರೂಔಟ್ 4th ಇಯರ್ ಮುಗಿದಾದ ತಕ್ಷಣ ಒಂದು ಮಾರ್ಕ್ಸ್ ಇಟ್ಕೊಂಡು ಹೊರಗಡೆ ಬನ್ನಿರಿ. ಓಕೆ, ಇವನ್ ನಾವು ಕೂಡ ಫಸ್ಟ್ ಇಯರ್ ಚೆನ್ನಾಗಿ ಓದಿದ್ವಿ. ಬಟ್ ಕೆಲವೊಂದಿಷ್ಟು ಕಾಲೇಜಲ್ಲಿ ಏನು ಮಾಡ್ತಾರೆ, ಇಂಟರ್ನಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಕಡಿಮೆ ಕೊಡ್ತಾ ಇರ್ತಾರೆ. ಸೊ ನೀವು ಥಿಯರಿ ಮೇಲೆ ಡಿಫೆಂಡ್ ಆಗಬೇಕಾಗ್ತದೆ. ಸೊ ಹಂಗಾಗಿ ನೀವು ಏನೇ ಮಾಡ್ಕೊರಿ, ಥಿಯರಿ ಚೆನ್ನಾಗಿ ತಗೋರಿ ಮಾರ್ಕ್ಸು, ಅವಾಗಲೇ ತಾನೇ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಆಗೋದು. ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜಲ್ಲಿ ನಡೆಸೋಕ್ಕಂಥ ಇಂಟರ್ನಲ್ಲು ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅವೇ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದ ತಕ್ಷಣ ಮೊದಲು ಇಂಟರ್ನಲ್ ಮಾರ್ಕ್ಸ್ನ ನೋಡ್ಕೊತಾರೆ ಅಲ್ಲಿ. ಸೊ ಅದು ಇಂಟರ್ನಲ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಆಟೋಮೆಟಿಕ್ ಚೆನ್ನಾಗಿ ಬಂದಾಗ ಆಟೋಮೆಟಿಕ್ ನಿಮ್ಮದು ಥಿಯರಿ ಒಂದು ರೇಂಜಿಗೆ ಬರ್ದಿರ್ತಾರೆ, ರಿಸಲ್ಟ್ ತಂದಿನ ತಾನೇ ಚೆನ್ನಾಗಿರ್ತದೆ. ಓಕೆ, ಇಲ್ಲಿ ನೋಡಿ ಯೂನಿವರ್ಸಿಟಿ, ನಮ್ಮ RJS ಯೂನಿವರ್ಸಿಟಿ ಯಾವ ರೀತಿ ಇದೆ ಅಂತಂದರೆ, ನಮ್ಮದು ಇವ್ಯಾಲ್ಯೂಯೇಷನ್ ಬಗ್ಗೆ ನಿಮಗೆ ತೀರಾ ಗೊತ್ತಿಲ್ಲ, ಪೂರ ಕೆಟ್ಟದ್ದು. ಓಕೆ, ಸೊ ಬಟ್ ಓದೋನಿಗೆ ಹತ್ರ ಮೋಸ ಆಗೋಲ್ಲ. ಬಟ್ ಯಾವ್ರೇಜ್ ಓದೋನಿಗೆ, ಏನು ಓದಿದೇ ಇರೋನಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಏನು ಓದಿದವನು ಕೂಡ ಅಷ್ಟೇ ತೆಗೆದಿರ್ತಾನೆ, ಒಂದು ಯಾವ್ರೇಜ್ ತೆಗೆದವನು ಕೂಡ ಅಷ್ಟೇ ಆಗಿರ್ತದೆ. ಸೊ ನೋಡಿ, ಬೆಟರಾಗಿ ಚೆನ್ನಾಗಿ ಓದ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ಮೇಲೆ ನಿಮ್ಗೆ ಏನಾದರೂ ಬಂದರೂ ಕೂಡ ಹೇಳ್ತೀನಿ. ಎಕ್ಸಾಮ್ ನೋಡಿ ಹೇಳುವಾಗೆ ಮೇ
ಇದು ಏನಿದೆ ಏಪ್ರಿಲ್ ಮುಗಿಯೋವರೆಗೂ ಕೂಡ ನಿಮ್ದು ಎಕ್ಸಾಮ್ ಅಂತೂ ಇರೋಲ್ಲ, ತಲೆಗೆ ಬೇಡ ಮೇಯಲ್ಲಿ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಅದ. ಓಕೆ, ಟೈಮ್ ಟೇಬಲ್ ಬಂದವಂತ ನಾನು ನಿಮಗೆ ಎಲ್ಲ ಕೂಡ ಗ್ರೂಪಲ್ಲೂ ಕೂಡ ತಿಳಿಸ್ತೀನಿ, ವಾಟ್ಸಪ್ ಚಾನಲ್ಲೂ ಕೂಡ ತಿಳಿಸ್ತೀನಿ, ಅಫಿಷಿಯಲ್ ಆಗಿರುವಂತಹ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲೂ ಕೂಡ ತಿಳಿಸ್ತೀನಿ, ಆ್ಯಂಡ್ ಈ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಿಮಗೆ ಟೈಮ್ ಟೇಬಲ್ ಬಂದವಂದ್ರೆ ತಿಳಿಸ್ತೀನಿ, ಬೇಡ ಟಚಲ್ಲಿರಿ. ಓಕೆ, ನಮ್ಮ ಜೊತೆ ಆಗೋ ಕಾಂಟ್ಯಾಕ್ಟಲ್ಲಿರಿ, ಏನಾದ್ರ ಬಗ್ಗೆ ಕೇಳ್ತಾ ಇರ್ರಿ. ಯಾಕಂತಂದರೆ ನಿಮ್ಗೇನು ಸಮಸ್ಯೆ ಇದೆ ಅಂತ ಗೊತ್ತಾಗೋದೇ ನೀವು ನಮಗೆ ಕೇಳೋದ್ರಿಂದ. ಎನಿವೇ ಜಾಸ್ತಿ ನಿಮಗೆ ಫೋಕಸ್ ಮಾಡಿಲ್ಲ, ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಇಲ್ಲಿ ಲೈವ್ ಬರಬೇಕಂತ ಮಾಡಿದ್ದೀವಿ, ನೋಡೋಣ ನೀವು ಯಾವಾಗ ಫ್ರೀ ಇರ್ತೀರ ಹೇಳಿ. ಈ ಸಂಡೇನೇ ಆಗಬೇಕದು. ಓಕೆ, ಸಂಡೇ ಸ್ಯಾಟರ್ಡೇ ಆತಂದ್ರೆ ಫ್ರೀ ಇರ್ತೀರ. ಓಕೆ, ಓದ್ಕೋರಿ. ಸಾಧ್ಯ ನಿಮ್ಗೆ ಬ್ಲೂ ಪ್ರಿಂಟ್ ಇದೆ, ಮಾಡಲ್ ಪೇಪರ್ ಇದ್ದಾವೆ, ನಿಮ್ಮ ಸೀನಿಯರ್ಸ್ 2-3 ಕ್ವಶನ್ ಪೇಪರ್ ಸಿಗ್ತವೆ, ತೊಗೊಳ್ಳಿ. ಅದನ್ನ ಜಾಸ್ತಿ ಓದ್ಕೋರಿ. ಓಕೆ, ಅಂದರೆ ನೀವು ಕ್ವಶನ್ ಪೇಪರ್ ತೊಗೊಂಡು ಅದನ್ನ ನೋಡ್ಕೊಂಡು ಕೊರಬೇಡ್ರಿ, ಯಾವ ರೀತಿ ಬಂದಿದ್ದ ಪ್ಯಾಟ್ರನ್ ನೋಡ್ಕೋರಿ. ಓಕೆ, ಆ್ಯಂಡ್ ನಿಮಗೆ ಕ್ವಶನ್ ಬ್ಯಾಂಕ್ ಅಂತ ಇಲ್ಲ, ಅದು ಒಂದು ನಿಮಗೆ ಸಮಸ್ಯೆ ಆಗ್ಬೋದು. ಬಟ್ ಬ್ಲೂ ಪ್ರಿಂಟ್ ಇದೆ. ನಿಮಗೆ ಯಾವ ಚಾಪ್ಟ್ರಲ್ಲಿ ಯಾವ ಕ್ವಶನ್ ಅಂದರೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತಲೂ ಕೂಡ ಒಂದು ಬ್ಲೂ ಪ್ರಿಂಟ್ ಜೊತೆಗೆ ಮಾಡಲ್ ನಿಮ್ಮ ಸೀನಿಯರ್ಸ್ ಏನಿದ್ದಾವೆ ಅಂದರೆ ಮೇನ್ ಎಕ್ಸಾಮು ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ದು ಕ್ವಶನ್ ಪೇಪರ್ ಸಿಗ್ತವೆ, ತೊಗೊಂಡು ನೋಡ್ಕೊಬೋದು ನೀವು. ಓಕೆ, ಇದಿಷ್ಟು ಮಾಡ್ಕೊರಿ ಸದ್ಯಕ್ಕೆ. ಇನ್ಮೇಲೆ ಸ್ವಲ್ಪ ಬ್ಯುಸಿ ಆಗ್ರಿ. ಓಕೆ, ಎಷ್ಟು ದಿನ ಏನು ಮಾಡಿದ್ರೆ ಬಿಟ್ಟಾಕ್ರಿ. ಈಗ ಅಟ್ಲೀಸ್ಟ್ ಅಂದರೂ ಕೂಡ ನಾವು 1.5 ಅಥವಾ 2 ಮಂತ್ಸ್ ಆದರೂ ಓದಲೇಬೇಕು ಎಕ್ಸಾಮ್ಗೆ. ಇಲ್ಲಂತಂದರೆ ಕಷ್ಟ ಇದೆ, ತುಂಬ ಕಷ್ಟ ಐತೆ. ಪಾಸ್ ಹೋಗಿ ಕೂಡ ಆಗಲ್ಲ. ಗೊತ್ತಿಲ್ಲ ನಿಮ್ಮ ನರ್ಸಿಂಗ್ ಒಳಗೆ ಅದಕ್ಕೆ ಫೇಲ್ ಆಗ್ತಾರೆ ಅಂತಂದರೆ ಹುಡುಗರು ನೆಗ್ಲಿಜೆನ್ಸಿ. ಅದೇನು ಬಿಡು, PUC 90 ತೆಗೆದಿದ್ದೀನಿ, 85 ತೆಗೆದಿದ್ದೀನಿ, 95 ತೆಗೆದಿದ್ದೀನಿ, ಅದನ್ನೆಲ್ಲ ಬಿಟ್ಟಾಕಿ 95 ತೆಗೆದವನು ಕೂಡ ಇಲ್ಲಿ ಫೇಲ್ ಆದವ್ರು ನೋಡಿದ್ದೀನಿ ನಾನು. ಅಲ್ಲಿ PUC ಜಸ್ಟ್ 60-65 ತೊಗೊಂಡು ಬಂದಿದ್ದಾನೆ. ಇಲ್ಲಿ ರ್ಯಾಂಕ್ ಬಂದವನು ಕೂಡ ನೋಡ್ತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ಇಂಪ್ರೂವ್ ಮಾಡ್ಕೊಳ್ಳೋದು ಅದು ಇಂಪಾರ್ಟೆಂಟ್. ಓಕೆ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಒಂದು ಥಿಂಗ್ಸ್ನ ಬಿಟ್ಟಾಕಿ ಇನ್ಮೇಲೆ ಚೆನ್ನಾಗಿ ಓದ್ಕೊರಿ. ನಾನು ನಿಮ್ಮ ಜೊತೆ ಇರ್ತೀನಿ. ಓಕೆ, ನಿಮಗೆ 4 ವರ್ಷ ಮುಗಿಯೋವರೆಗೂ ಕೂಡ ಇರ್ತೀನಿ. ಇವಾಗ ನಾನು ಮುಂದೆ ಕೂಡ ಮುಂದೆ ಏನಾದರೂ ಮಾಡ್ತಿರಲಿ, ನಿಮ್ಗೆ ಅವಾಗ ಟಚಲ್ಲಿ ಅಂತೂ ಎದ್ದೇ ಇರ್ತೀನಿ. ಓಕೆ, ಬರೀಬೇಡ. ಓಕೆ, ನರ್ಸಿಂಗ್ ಇನ್ ಕನ್ನಡ ಇದು ನಿಮಗೆ ಹೊಸದು. ಇದು ನಿಮ್ಮ ಸೀನಿಯರ್ಸ್ಗೆಲ್ಲರೂ ಕೂಡ ನಾನು ಹಳಬಾಗಿರ್ತೀನಿ, ನಿಮಗೂ ಹೊಸಬನಿದ್ದೀನಿ. ಎಷ್ಟು ಜನಕ್ಕೇನೂ ಗೊತ್ತಿಲ್ಲ, ನಾನು ಇನ್ಮೇಲೆ ಸ್ವಲ್ಪ ಗೊತ್ತಾಗ್ತೀನಿ. ಓಕೆ, ಸರಿ. ವಾಟ್ಸಪ್ ಚಾನಲ್ ಆ್ಯಂಡ್ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರಿ. ನೋಟ್ಸ್ ಗೀಡ್ಸ್ ಎಲ್ಲನೂ ಕೂಡ ಹೇಳ್ತೀನಿ. ಬಾಯ್.